ನಮಸ್ಕಾರ, ವೆಲ್ಕಮ್ ಟು ಬಸಯ್ಯ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶಿವ ಬಸಯ್ಯ. ನೋಡ್ರಿ, ಇವತ್ತಿನ ಒಂದು ಕ್ಲಾಸಲ್ಲಿ ಬಂದ್ಬಿಟ್ಟು ತೆರಿಗೆಯ ಮೊದಲು ಮಾರುಕಟ್ಟೆಯ ಸಮತೋಲನದ ಬೆಲೆ ಮತ್ತು ಪ್ರಮಾಣ ಯಾವ ರೀತಿಯಾಗಿತ್ತು ಮತ್ತು ತೆರಿಗೆಯನ್ನು ವಿಧಿಸಿದ ನಂತರ ಮಾರುಕಟ್ಟೆಯ ಸಮತೋಲನದ ಬೆಲೆ ಮತ್ತು ಪ್ರಮಾಣ ಯಾವ ರೀತಿಯಾಗಿತ್ತು ಅನ್ನೋದರ ಬಗ್ಗೆ ಇವತ್ತಿನ ಒಂದು ಕ್ಲಾಸಲ್ಲಿ ಹೇಳ್ತಾ ಹೋಗ್ತಿದ್ದೀನಿ. ಅಂದರೆ ಬಿಫೋರ್ ಟ್ಯಾಕ್ಸ್, ಆಫ್ಟರ್ ಟ್ಯಾಕ್ಸ್. ಓಕೆನಾ? ಇದು ನೋಡ್ರಿ, BA 3rd ಸೆಮ್ ಯಾರು KED ಯೂನಿವರ್ಸಿಟಿಯಲ್ಲಿ ಓದ್ತಾ ಇದ್ದೀರಾ, ಈ SCP ಸಿಲೆಬಸ್ ನೋಡಿ ಒಂದು ಟಾಪಿಕ್ ಆಗಿದೆ ಮತ್ತು 10 ಮಾರ್ಕ್ಸಿಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ರೀ ಇದು. ಸೊ ಬೇಗ ಬಂದು ಜಾಯ್ನ್ ಆಗ್ರಿ. ಸೀದಾ ಕ್ವಶನಿಗೆ ಬಂದಿದ್ದೆ ನೋಡಿ. ಓಕೆನಾ? ಕ್ವಶನ್ ಯಾವ ರೀತಿ ಆಗಿದೆ ಅಂದರೆ, ಬೇಡಿಕೆ ಬಿಂಬಕ = 200 - 5P, ಹಾಗೆ ಪೂರೈಕೆ ಬಿಂಬಕ 4P - 79 ಇರುವಾಗ ಸಮತೋಲನ ಬೆಲೆ ಮತ್ತು ಪ್ರಮಾಣವನ್ನು ಕಂಡುಹಿಡಿಯಿರಿ. ಅದೇ ರೀತಿಯಾಗಿ ಸರ್ಕಾರವು ಒಂದು ಯೂನಿಟ್ಗೆ ರೂಪಾಯಿ 2 ತೆರಿಗೆಯನ್ನು ವಿಧಿಸಿದಾಗ, ರೂಪಾಯಿ 2 ತೆರಿಗೆಯನ್ನು ವಿಧಿಸಿದಾಗ ಹೊಸ ಸಮತೋಲನ ಬೆಲೆ ಮತ್ತು ಪ್ರಮಾಣ ಕಂಡುಹಿಡಿಯಿರಿ. ಅಂದರೆ ಒಂದು ಸರ್ಕಾರವು ಅದು ವಿಧಿಸೋಕ್ಕಿಂತ ಮುಂಚೆ, ಅಂದರೆ ತೆರಿಗೆಯನ್ನು ವಿಧಿಸೋಕ್ಕಿಂತ ಮುಂಚೆ ಇರ್ತಕ್ಕಂತಹ ಸಮತೋಲನದ ಬೆಲೆ ಮತ್ತು ಪ್ರಮಾಣವನ್ನು ಕಂಡುಹಿಡಿಯಬೇಕು. ಅದೇ ರೀತಿ ತೆರಿಗೆಯನ್ನು ವಿಧಿಸಿದ ನಂತರ ಸಮತೋಲನದ ಬೆಲೆ ಮತ್ತು ಪ್ರಮಾಣವನ್ನು ಹೇಗೆ ಕಂಡುಹಿಡಿಯಬೇಕು ಇವತ್ತಿನ ಒಂದು ಕ್ಲಾಸಲ್ಲಿ ಹೇಳ್ತೀನಿ ನೋಡಿ. ಓಕೆನಾ? ಇದು ತೆರಿಗೆ ಮೊದಲು ಅಂದರೆ ಬಿಫೋರ್ ಟ್ಯಾಕ್ಸ್ ಕಟ್ಟೋಕ್ಕಿಂತ ಮುಂಚೆ, ಅಂದರೆ ಟ್ಯಾಕ್ಸನ್ನು ವಿಧಿಸುವಕ್ಕಿಂತ ಮುಂಚೆ ಮಾರುಕಟ್ಟೆ ಸಮತೋಲನ ಸ್ಥಿತಿ ಯಾವ ರೀತಿಯ ಕಾಣಿಸ್ತಿದ್ದೀರಿ? ನೋಡ್ರಿ, ನೋಟ್ಸನ್ನು ಕೂಡ ಕಳಿಸ್ಕೊಡ್ತೀನಿ. ತಲೆ ಕಳಿಸ್ಕೊಬಿಡ್ರಿ, ನಾನು ನಿಮಗೆ ನೋಟ್ಸ್ ಹಾಕ್ಕೊಡ್ತೀನಿ. ಓಕೆ ನೋಡ್ರಿ, ಏನಿದೆ ಅಂತಂದರೆ, ಮೊದಲನೇದಾಗಿ ಬೇಡಿಕೆ ಬಿಂಬಕ, ಪೂರೈಕೆ ಬಿಂಬಕ. ಓಕೆ, 200 - 5P. ಅದೇ ರೀತಿಯಾಗಿ = 4P - 79. ಹೌದ್ರಿ? ಸೊ ಈಗ ಅದನ್ನು ಸ್ಟೆಪ್ ವೈಸ್ ಸಾಲ್ವ್ ಮಾಡ್ತಾ ಹೋಗೋಣ. ಹೌದ್ರಿ? 200 - 5P ಈಗ =ಕ್ಕಿಂತ ಈ ಕಡೆ ರೈಟ್ ಸೈಡ್ ತೊಗೊಳೋಣ್ರಿ. ಅದನ್ನು ಆ ಕಡೆ +4P ಏನಾಗುತ್ತೆ ರೀ, ಈಗ -4P ಆಗುತ್ತೆ. ರೈಟಿಗೆ ಬಂದಾಗ ಏನಾಗುತ್ತೆ ರೀ, ಮೈನಸ್ ಆಗುತ್ತೆ. ಪ್ಲಸ್ ಇದ್ದಾಗ ಮೈನಸ್ ಆಗುತ್ತೆ, ಮೈನಸ್ ಇದ್ದರೆ ಪ್ಲಸ್ ಆಗುತ್ತೆ. ಅದೇ ರೀತಿಯಾಗಿ -4P ಆಯ್ತು ರೀ. ಆ ಕಡೆ -79 ಇದೆ, ಈ ಕಡೆ ತೊಗೊಂಡಾಗ ಏನಾಗುತ್ತೆ ರೀ, +79 ಆಗುತ್ತೆ. = 0. ಹೌದ್ರಿ? 200 - 5P ಅದೇ ರಿಪೀಟ್ ಆಗಿದೆ. ಹೌದ್ರಿ? ಇನ್ನೊಂದು ಸ್ಟೆಪ್ ಅದೇ ರಿಪೀಟ್ ಆಗಿದೆ. ಈಗೇನು ಮಾಡೋದ್ರಿ, ಸೊ ಕ್ಲಬ್ ಮಾಡಬೇಕು, ಯಾವನವನ್ನ ಕೂಡಿಸ್ಬೇಕ್ರಿ. ಸೊ ಪ್ಲಸ್ ಇರ್ತಕ್ಕಂಥ ಅಂದರೆ ಸೈನ್ ಮುಖಾಂತರ ಕೂಡಿಸ್ಬೇಕ್ರಿ. ಸೊ 200 ಕೂಡ ಪ್ಲಸ್ ಇದೆ ರೀ, ಮತ್ತು 79 ಪ್ಲಸ್ ಇದೆ. ಮೈನಸ್ ಯಾವುದಿದೆ ರೀ, -5P ಮತ್ತು -4P ಇದೆ. ಅದೇ ರೀತಿಯಾಗಿ 200 + 79 ಎಷ್ಟಾಯ್ತು ರೀ, 279. ಈಸಿಯಾಗಿ ಹೇಳಿಬಿಡ್ತೀರಿ. ಹೌದ್ರಿ? ಅದೇ ರೀತಿಯಾಗಿ -5P - 4P ಒಟ್ಟು 9P ಆಗುತ್ತೆ. -9P. ಅದೇ ರೀತಿ ಚಿಹ್ನೆ ಅದಾವಲ್ರಿ ಎರಡಕ್ಕೂ, ಅದಕ್ಕೆ -9P = 0. ಅದೇ ರೀತಿಯಾಗಿ ನೆಕ್ಸ್ಟ್ ಈ ಕಡೆ ತೊಗೊಂಡು ಬನ್ನಿರಿ. -9P ಇದನ್ನು ಆ ಕಡೆ ಹಾಕಿದಾಗ ಏನಾಗುತ್ತೆ ರೀ, ಸೊ ಅದು +9P ಆಗುತ್ತೆ. ಆಗೇನು ಮಾಡೋದ್ರಿ, +9P = 279. ಹೌದ್ರಿ? ಈಗ P ಬಾರ್ ಅಂತಾರ ಅಥವಾ ಕರೀರಿ, ಅಥವಾ P ಮೀನ್ ಅಂತ ಏನು ಕರಿತೀವಿ. ಅದೇ ರೀತಿ P ಮೀನ್ = 279 / 9 ಮಾಡಬೇಕ್ರಿ. 279 / 9 ಮಾಡಿರಿ. ಕಡ್ತಾ ಹೊಡೆದಾಗ ಏನಾಗುತ್ತೆ ಅಂದರೆ P ಬಾರ್ ಸಿಗುತ್ತೆ ನಮಗೆ. ಎಷ್ಟು ರೀ, 31 ಇದೆ P ಬಾರ್. ಹೌದ್ರಿ? ಈಗ ನಾವು ಬೆಲೆಯನ್ನು ಕಂಡುಹಿಡಿದ್ವಿ. ಇನ್ನು ಬೇಡಿಕೆಯಲ್ಲಿ ಹಾಕಿದಾಗ ಪ್ರಮಾಣ ಏನಾಗುತ್ತೆ? ಸೊ ಒಂದು ನಿಮಿಷ.
ಇವಾಗ ನೋಡಿರಿ ಕಾಣಿಸ್ತಾ ಇದೆಯಾ? ಓಕೆ, ಹಾಂ, ಪಿ ಬಾರ್ ಅಂತ ಬರ್ಕೊಂಡ್ಬಿಡಿ. ಓಕೆನಾ? ಓಕೆ, ಶಟ್ ನೋಡಿರಿ, ಪಿ ಬಾರ್ ಮೌಲ್ಯವನ್ನು, ಪಿ ಬಾರ್ ಮೌಲ್ಯ ಇದೆಯಲ್ರಿ, ಬೆಲೆ ಸಿಕ್ತು ನಮಗೆ. ಈಗ ಏನು ಮಾಡೋಣ ಅಂದರೆ ಪಿ ಮೌಲ್ಯವನ್ನು ಬೇಡಿಕೆಯ ಬಿಂಬಕಕ್ಕೆ ಸೇರಿಸಿದಾಗ, ಬೇಡಿಕೆ ಏನು ಬಿಂಬಕ ಇತ್ತಲ್ರಿ, ಅದರಲ್ಲಿ ಪಿ ಬೆಲೆ ನಮಗೆ ಗೊತ್ತಿರಲಿಲ್ಲ. ಈಗ ಪಿ ಬೆಲೆಯನ್ನು ಕಂಡುಹಿಡ್ಕೊಂಡ್ವಿ. ಈಗ ಬೇಡಿಕೆಯಲ್ಲಿ ಅದನ್ನು ಸೇರಿಸ್ಬೇಕು ರೀ. ಬೇಡಿಕೆಯಲ್ಲಿ ಸೇರಿಸಿದಾಗ ಏನಾಗುತ್ತೆ ರೀ, ನಮಗೆ ಪ್ರಮಾಣ ಎಷ್ಟು ಅನ್ನೋದು ಸಿಗುತ್ತೆ, ಬೇಡಿಕೆಯ ಪ್ರಮಾಣ ಸಿಗುತ್ತೆ ನಮಗೆ. ಹೌದ್ರಿ? 200 ಐತ್ರಿ, 200 ಮೈನಸ್ 5p ಅಂತ ಐತ್ರಿ. ಈಗ ಪಿ ಬೆಲೆ ಸಿಕ್ಕಿದೆ ನಮಗೆ. ಎಷ್ಟಿದೆ ರೀ ಪಿ ಬೆಲೆ? 31. ಅದೇ ರೀತಿಯಾಗಿ ನೆಕ್ಸ್ಟ್ ಏನು ಮಾಡಬೇಕು ರೀ, 200 ಬರ್ಕೊಂಡಿದ್ದೇನೆ ರೀ, ಮೈನಸ್ 5 ಬ್ರಾಕೆಟ್ನಲ್ಲಿ 31 ಹಾಕೊಂಡಿದೆ, ಅಂದರೆ ಇಂಟು 31, ಅಂದರೆ 5 ಇಂಟು 31 ಮಾಡ್ಬೇಕು ರೀ. 5 ಇಂಟು 31 ಮಾಡಿದಾಗ ಏನಾಗುತ್ತೆ ರೀ, 155 ಆಗುತ್ತೆ, 155. ಸೊ ಈಗ 200 ಮೈನಸ್ 155ನ ಮೈನಸ್ ಮಾಡಿರಿ. ಮೈನಸ್ ಮಾಡಿದಾಗ ನಮ್ಮ ಡಿ ವ್ಯಾಲ್ಯೂ ಸಿಗುತ್ತೆ. ಅಂದರೆ ಡಿ ಅಂದರೆ ಎಷ್ಟು ಪ್ರಮಾಣದಲ್ಲಿದೆ, ಸಮತೋಲನದ ಪ್ರಮಾಣ, ಅಂದರೆ ಮಾರುಕಟ್ಟೆಯ ಸಮತೋಲನದ ಪ್ರಮಾಣ. ಬೇಡಿಕೆ ಒಂದು, ಮಾರುಕಟ್ಟೆಯ ಸಮತೋಲನದ ಪ್ರಮಾಣ 45 ಆಗುತ್ತೆ. ಅದೇ ರೀತಿಯಾಗಿ ನೋಡ್ರಿ, ಇಲ್ಲಿ ಬರೆದಿದ್ದೀನಿ, 45 = ಮಾರುಕಟ್ಟೆಯ ಸಮತೋಲನದ ಪ್ರಮಾಣ. ಹೌದ್ರಿ? ಇದು ತೆರಿಗೆಯನ್ನು ವಿಧಿಸುವ ಮುಂಚೆ. ಹೌದ್ರಿ? ಇನ್ನು ತೆರಿಗೆಯನ್ನು ವಿಧಿಸೋಣ. ಇದು ನೋಡ್ರಿ, ಮೇಲೆ ಯಾರ ಒಂದು ಲೆಕ್ಕ ಸರಿಯಾಗಿ ಕಾಣಲಿಲ್ಲ ಅಂತಂದರೆ ಇದು ನೋಡಿ ಬರ್ಕೊಳ್ಳಿ. ಓಕೆನಾ? ಇಲ್ಲಿ ಪಿ ಅಂತ ಬರೆದಿದ್ದೀನಿ, ಪಿ ಮೇಲೆ ಬಾರನ್ನು ಹಾಕ್ಕೊಳ್ಬೇಕು. ಓಕೆನಾ? ಪಿ ಬಾರನ್ನು ಬರ್ಕೊಳ್ಳಿ, ಮಾರುಕಟ್ಟೆ ಸಮತೋಲನ ಬೆಲೆ. ಹೌದ್ರಿ? ಅದೇ ರೀತಿಯಾಗಿ ಇದು ನೆಕ್ಸ್ಟ್ ರೀ, ಇದು ಅಂದರೆ ಪಿ ಮೌಲ್ಯವನ್ನು ಬೇಡಿಕೆ ಬಿಂಬಕಕ್ಕೆ ಸೇರಿಸಿದಾಗ ನೆಕ್ಸ್ಟ್ ಸೇರಿಸ್ತವಲ್ರಿ, 5 ಇಂಟು 31 ಮಾಡ್ತೀವಿ. ಹೌದ್ರಿ? ನೆಕ್ಸ್ಟ್ ಹೇಳ್ಕೊಟ್ನಲ್ಲ ನೆಕ್ಸ್ಟ್ ಪೇಜಲ್ಲಿ, ಅದು ರೀ ಇದು. ಹೌದ್ರಿ? ಮಾರುಕಟ್ಟೆ ಸಮತೋಲನದ ಪ್ರಮಾಣ 45 ಅಂತ ಹೇಳೇನ್ರಿ. ಸೊ 45 ರೀ ಇದು. ನೆಕ್ಸ್ಟ್ ಬರೋಣ, ತೆರಿಗೆ ನಂತರ, ಆಫ್ಟರ್ ಟ್ಯಾಕ್ಸ್, ತೆರಿಗೆ ನಂತರ. ಈಗ ತೆರಿಗೆಯನ್ನು ಪೂರೈಕೆ ಬಿಂಬಕಕ್ಕೆ ಸೇರಿಸಿದಾಗ, ಈ ಪೂರೈಕೆ ಬಿಂಬಕ ನಮಗೆ ಗೊತ್ತೈತೆ. ಹೌದ್ರಿ? ಬೇಡಿಕೆ ಬಿಂಬಕ ಗೊತ್ತೈತ್ರಿ, ಪೂರೈಕೆ ಬಿಂಬಕ ಗೊತ್ತಿದೆ. ಈಗ ನಾವೇನು ಮಾಡೋಣ ಅಂದರೆ, ಈಗ ಪೂರೈಕೆ ಬಿಂಬಕನ ಬರೆದುಕೊಂಡು ಅದರಲ್ಲಿ ಟ್ಯಾಕ್ಸನ್ನು ಸೇರಿಸೋಣ್ರಿ. ಸೊ ಎಷ್ಟು ಟ್ಯಾಕ್ಸ್ ಇದೆ ಅಂತ, 2 ರೂಪೀಸ್ ಟ್ಯಾಕ್ಸ್. ಹೌದ್ರಿ? ಈಗ ಆ 2 ರೂಪೀಸ್ ಟ್ಯಾಕ್ಸನ್ನು ನಾವು ಪೂರೈಕೆಯ ಬಿಂಬಕದಲ್ಲಿ ಸೇರಿಸಬೇಕು. ಪೂರೈಕೆ ಬಿಂಬದಲ್ಲಿ ಸೇರಿಸಿದಾಗ ನಮಗೆ ಹೊಸ ಒಂದು ಪೂರೈಕೆ ಬಿಂಬಕ ನಮಗೆ ರಚನೆ ಆಗುತ್ತೆ. ಹೌದ್ರಿ? ಈಗ ನೋಡಿ, ಇಲ್ಲಿ ನೋಡ್ರಿ, ಟ್ಯಾಕ್ಸನ್ನು ಸೇರಿಸೋದು ಯಾವ ರೀತಿ ಅಂತ. S = 4p ಮೈನಸ್ 79. ಹೌದ್ರಿ? 79 ಇತ್ತು. ಅದೇ ರೀತಿಯಾಗಿ ಇಲ್ಲೇನು ಮಾಡ್ತೀವಿ ರೀ, ಪಿ ಇದನ್ನು ಟ್ಯಾಕ್ಸ್ ಅಷ್ಟು 2 ರೂಪೀಸ್, 2 ರೂಪೀಸ್ ಹಚ್ಕೊಂಡಿದ್ದಾನೆ ರೀ. 4 ಬ್ರಾಕೆಟ್ ಪಿ ಮೈನಸ್ 2 ಬ್ರಾಕೆಟ್ ಕಂಪ್ಲೀಟ್ ರೀ, ಮೈನಸ್ 79 ಬಂತು. ಮೈನಸ್ 79 ಹಚ್ಕೊಳ್ಬೇಕು ರೀ. ನೆಕ್ಸ್ಟು ಈಗ ಸಿಂಪ್ಲಿಫೈ ಮಾಡಿರಿ. ಏನಪ್ಪ ಅಂತಂದರೆ 4 ಇಂಟು ಪಿ 4p ಆಯಿತು. 4 ಇಂಟು 2 ಮೈನಸ್ಗೆ ಮೈನಸ್ ಹಚ್ಕೊಳ್ಬೇಕು ರೀ. ಆಮೇಲೆ 4 ಇಂಟು 2 8 ಆಗುತ್ತೆ. ಹೌದ್ರಿ? ಈಗ ಮೈನಸ್ಗೆ ಮೈನಸನ್ನು ತೊಗೊಳ್ತೀವಿ ರೀ, 79ನ ತೊಗೊಳ್ತೀವಿ. ಹೌದ್ರಿ? ಈಗ ಒಂದು ಬಿಂಬಕ ರಚನೆ ಆತ್ರಿ ನೋಡ್ರಿ. ಯಾಕಂತಂದರೆ -8 ಇದೆ ಮತ್ತು -79 ಇದೆ. ಮೈನಸ್ ಇಂಟು ಮೈನಸ್ ಪ್ಲಸ್. ಸೊ ಸೈನುಗಳ ಬಗ್ಗೆ ಒಂದು ಜ್ಞಾನ ಇರಬೇಕು ರೀ. ಯಾಕಂದರೆ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ. ಈ ರೀತಿ ನಿಮಗೆ ಗೊತ್ತಿರಬೇಕು. ಈಗ ನಮಗೆ ಹೊಸ ಬಿಂಬಕ ರಚನೆ ಆಯ್ತು ರೀ. ಹೌದ್ರಿ? ಹೊಸ ಪೂರೈಕೆ ಬಿಂಬಕ ರಚನೆ ಆಯಿತು. ಏನ್ರಿ? 4p ಮೈನಸ್ 87 ಆಯಿತು. ಆಗೇನೈತೆ ರೀ, 4p ಮೈನಸ್ 79 ಇತ್ತು. ಇವಾಗ ಏನಾಯ್ತು, ನಮಗೆ ತೆರಿಗೆನ ಸೇರಿಸಿದಾಗ 4p ಮೈನಸ್ 87 ಆಯಿತು. ಹೌದ್ರಿ? ಈಗ ನಾವು ಬೇಡಿಕೆಯ ಬಿಂಬಕದ ಜೊತೆಗೆ ಈ ಒಂದು ಪೂರೈಕೆ ಬಿಂಬಕವನ್ನು ಸೇರಿಸಿ ಬೆಲೆ ಮತ್ತು ಪ್ರಮಾಣವನ್ನು ಕಂಡುಹಿಡಿಯಬೇಕು ರೀ. ಹೌದ್ರಿ?
ತೆರಿಗೆ ವಿಧಿಸಿದ ನಂತರ ಮಾರುಕಟ್ಟೆ ಸಮತೋಲನದ ಸ್ಥಿತಿಯು ಬೇಡಿಕೆಯ ಬಿಂಬಕ ಇಸ್ ಈಕ್ವಲ್ ಟು ಹೊಸ ಪೂರೈಕೆ ಬಿಂಬಕ. ಇಲ್ಲಿ ಹೊಸ ಪೂರೈಕೆ ಬಿಂಬಕವನ್ನು ರಚನೆ ಮಾಡಿದ್ದೀವಿ ರೀ, ಯಾಕಂದರೆ ತೆರಿಗೆಯನ್ನು ಕಾಣಿಸ್ತಾ ಇಲ್ವಾ? ಓಕೆ, ಈಗ ಕಾಣಿಸ್ತಾ ಇದ್ದೀರಿ? ಓಕೆ. ತೆರಿಗೆಯನ್ನು ವಿಧಿಸಿದ ನಂತರ ಮಾರುಕಟ್ಟೆ ಸಮತೋಲನ ಸ್ಥಿತಿಯು ಬೇಡಿಕೆಯ ಬಿಂಬಕ ಇಸ್ ಈಕ್ವಲ್ ಟು ಹೊಸ ಪೂರೈಕೆ ಬಿಂಬಕ. ಇದೇ ರೀತಿಯಾಗಿ ಹಚ್ಕೊಳ್ಬೇಕು ರೀ. ಯಾವ ರೀತಿಯಾಗಿ ಇಲ್ಲಿ ನೋಡಿ, 200 ಮೈನಸ್ 5p ಇಸ್ ಈಕ್ವಲ್ ಟು 4p ಮೈನಸ್ 87 ಹಚ್ಕೊಂಡಿದ್ದೇವೆ ರೀ. ಯಾಕಂದ್ರೆ ನಾವು ಸ್ಟಾರ್ಟಿಂಗ್ ಲೆಕ್ಕ ಮಾಡ್ಕೊಳ್ಳೋ ಮುಂದೆ ಏನು ಹಚ್ಕೊಂಡಿದ್ದೀವಿ ರೀ? 79 ತೊಗೊಂಡಿದ್ವಿ. ಇಲ್ಲೇನು ಮಾಡ್ತೀವಿ ರೀ? 87. ಅಂದರೆ ತೆರಿಗೆಯನ್ನು ನಾವು ಈ ಒಂದು ಪೂರೈಕೆ ಬಿಂಬಕದಲ್ಲಿ ಸೇರಿಸಿ ಈಗ ನಾವು ಬೆಲೆ ಮತ್ತು ಪ್ರಮಾಣವನ್ನು ಕಂಡುಹಿಡಿತಾ ಹೋಗ್ತೀವಿ. ಹೌದ್ರಿ? ಮಾರುಕಟ್ಟೆಯ ಬೆಲೆ ಮತ್ತು ಪ್ರಮಾಣವನ್ನು ಕಂಡುಹಿಡಿತಾ ಇರಿ. ಈಗೇನು ಮಾಡ್ತೀವಿ ರೀ? 200 ಮೈನಸ್ 5p ಈಗ ಮೈನಸ್ ಈ ಕಡೆ ತೊಗೊಳ್ತೀವಿ ರೀ. ಅದೇ ರೀತಿಯಾಗಿ ಮೊದಲಿಗೆ ಹೇಳಿದ್ದಲ್ವ, ಅದೇ ರೀತಿಯಾಗಿ ನಾವು ಈಕ್ವಲ್ಟು ಆ ಕಡೆ ಹಾಕ್ಬಿಟ್ಟು ರೈಟ್ ಸೈಡ್ ತೊಗೊಳ್ಬೇಕು ರೀ. ಮೈನಸ್ 4p ಆಗುತ್ತೆ ಪ್ಲಸ್ ಇದ್ದಿದ್ದು. ಹಾಗೆ ಆ ಕಡೆ ಮೈನಸ್ 87 ಇದ್ದಿದ್ದು ಈ ಕಡೆ ಏನು ಬಂದಾಗ ಏನಾಗುತ್ತೆ ರೀ? ಪ್ಲಸ್ 87 ಆಗುತ್ತೆ. ಅದೇ ರೀತಿಯಾಗಿ 200 ಪ್ಲಸ್ 87 ಎಷ್ಟಾಗುತ್ತೆ ರೀ? 287 ಆಗುತ್ತೆ. ಹಚ್ಕೊಳ್ತಾ ಹೋಗ್ರಿ. ಹೌದ್ರಿ? ಈಗ ಮೈನಸ್ ಎಷ್ಟಾಗುತ್ತೆ ರೀ? 4 ಪ್ಲಸ್ 5 ಎರಡೂ ಪ್ಲಸ್ ಮಾಡಿದಾಗ -9. ಓಕೆ, -9p ಆಗುತ್ತೆ ರೀ. ಇವಾಗ ಏನು ಮಾಡೋದು ಅಂತಂದರೆ ಈ -9p ಈಗ ರೈಟ್ ಸೈಡ್ ಹಾಕ್ರಿ. ಅವಾಗ ಏನಾಗುತ್ತೆ? ಪ್ಲಸ್ 9p ಆಗುತ್ತೆ. 287 ಡಿವೈಡೆಡ್ ಬೈ 9 ಈಸ್ ಈಕ್ವಲ್ ಟು 287 ಡಿವೈಡೆಡ್ ಬೈ 9 ಹಚ್ಕೊಳ್ತೀವಿ ರೀ. ಸೊ ಈಗ ಅದನ್ನು ಕಡ್ತಾ ಹೊಡೆದು ಬಿಟ್ರೆ ನಮಗೇನು ಗೊತ್ತಾಗುತ್ತೆ ರೀ? ಈಗ ಪಿ ಬಾರ್ ಅನ್ನೋದೇನು ರೀ? ಅದು ಪಿ ಬಾರ್ ಅನ್ನೋದು ಹೊಸ ಒಂದು ಮಾರುಕಟ್ಟೆಯ ಸಮತೋಲನದ ಬೆಲೆ. ಓಕೆ ರೀ? ಹಾಂ, ಓಕೆ. ಮಾರುಕಟ್ಟೆ ಸಮತೋಲನದ ಬೆಲೆ. ಸೊ ಅದೇ ರೀತಿ ಅದೇ ನೆಕ್ಸ್ಟ್ ಆಗಿದೆ ರೀ. ಅದೇ ನೆಕ್ಸ್ಟ್ ಆಗಿದೆ ಇಲ್ಲಿ. ಓಕೆನಾ? ತೆರಿಗೆ ಮಾರುಕಟ್ಟೆ ಬೆಲೆ ಸಮತೋಲನ. ಓಕೆ, ಸೊ ಅಲ್ಲಿ ಹಚ್ಕೊಂಡ್ರೆ ಇಲ್ಲಿ ನೋಟ್ಸ್ ಮಾಡ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ನೋಡೋಣ್ರಿ. ಈಗ ಬಂದ್ಬಿಟ್ಟು ಅಲ್ಲಿ ಬೆಲೆಯನ್ನು ಸೇರಿಸಿದ್ವಿ ರೀ. ಬೆಲೆಯಲ್ಲಿ ಬದಲಾವಣೆಯನ್ನು ನೋಡಿದ್ರಿ. ಈಗ ಬೇಡಿಕೆ ಬಿಂಬಕದಲ್ಲಿ ಸೇರಿಸ್ಬೇಕು ರೀ. ಪ್ರಮಾಣದಲ್ಲಿ ಯಾವ ರೀತಿ ಬದಲಾವಣೆ ಆಗ್ತದೆ ಅಂತ ನೋಡಬೇಕು. ಹೌದ್ರಿ? ಹಾಂ, ಈಗ ಬಂದ್ಬಿಟ್ಟು ನೋಡಿ. ಇಲ್ಲಿ ಏನಾಗುತ್ತೆ ಅಂದರೆ ಪಿ ಬಾರ್ ಮೌಲ್ಯವನ್ನು ಬೇಡಿಕೆ ಬಿಂಬಕಕ್ಕೆ ಸೇರಿಸಿದಾಗ. ಸೊ ಅಕ್ಷರ ಅಂತ ನೀವು ತಲೆ ಕೆಡಿಸ್ಕೋಬೇಡ್ರಿ. ಯಾಕಪ್ಪ ಅಂತಂದರೆ ಮೇಲೆ ಬರ್ದಿದೆ ನೋಡಿ, ಅದನ್ನೇ ಪಿ ಬಾರ್ ಹಚ್ಕೊಳ್ಳಿ. ಓಕೆನಾ? ಪಿ ಬಾರ್ ಮೌಲ್ಯ ಬೇಡಿಕೆಯ ಬಿಂಬಕಕ್ಕೆ ಸೇರಿಸಿದಾಗ. ಈಗ ಡಿ ಇಸ್ ಈಕ್ವಲ್ ಟು ಎಷ್ಟೈತೆ ರೀ? ನಮಗೆ ಬೇಡಿಕೆ ಒಂದು ಬಿಂಬಕ ಗೊತ್ತಾಯ್ತಲ್ರಿ? 200 ಮೈನಸ್ 5p ಇತ್ತು. ಸೊ ಈಗ ಫಿ ಬೆಲೆ ಗೊತ್ತಾಗಿದೆ ನಮಗೆ. ಪಿ ಬೆಲೆ ಎಷ್ಟಿದೆ ರೀ? ನಮಗೀಗ 31.88 ಆಗಿದೆ. ಹೌದ್ರಿ? ಯಾಕಂದರೆ ಹೊಸ ತೆರಿಗೆ ರೀ ಇದು. ಅಂದರೆ ಹೊಸ ತೆರಿಗೆಯ ನಂತರ, ಅಂದರೆ ತೆರಿಗೆ ಹಾಕಿದ ನಂತರ ಇದೊಂದು ಹೊಸ ಬಿಂಬಕವನ್ನು ರಚನೆ ಮಾಡಿದ ಮೇಲೆ ನಾವು ಬಂದಿರತಕ್ಕಂಥ ಸಮತೋಲನದ ಬೆಲೆ, ಮಾರುಕಟ್ಟೆಯ ಸಮತೋಲನದ ಬೆಲೆ. ಈಗ ಪಿ ಇದ್ದಲ್ಲಿ ಮಾರುಕಟ್ಟೆ ಸಮತೋಲನ ಬೆಲೆಯನ್ನು ಹಾಕ್ತೀವಿ ರೀ. ಹೌದ್ರಿ? ಈಗ ಮೈನಸ್ ಮಾಡಿರಿ. ಈಗ ಫಸ್ಟ್ ಇಂಟು ಮಾಡಿರಿ ಮೊದಲು 5 ಇಂಟು ಮಾಡಿ ಆಮೇಲೆ ಮೈನಸ್ ಮಾಡ್ಕೊಂಡು. -5p ಇತ್ತಲ್ರಿ ಅದು. 5p ಅಂತಂದರೆ 5 ನಡು p ಇದೆ, ನಡಕ್ಕೆ ಯಾವುದೇ ಥರದ ಮೈನಸ್ಸು ಪ್ಲಸ್ ಅಂತ ಯಾವ ಚಿಹ್ನೆ ಇಲ್ಲ, ಅಂದರೆ ಇಂಟು ಮಾಡಬೇಕು. ಹೌದ್ರಿ? 200 ಮೈನಸ್ 5 ಬ್ರಾಕೆಟ್ 31.88 ಬ್ರಾಕೆಟ್ ಕ್ಲೋಸ್ ಮಾಡಿ. ಇಲ್ಲೇನು ಮಾಡ್ತೀರಾ? ನೆಕ್ಸ್ಟು 200 ಮೈನಸ್ 5 ಇಂಟು 31.88 ಎರಡೂ ಇಂಟು ಮಾಡಿ 159.4 ಆಗುತ್ತೆ. 159.4. ಓಕೆನಾ? ಅದೇ ರೀತಿಯಾಗಿ ಅದನ್ನು ಸಿಂಪ್ಲಿಫೈ ಮಾಡಬೇಕು. ಈಗೇನು ಮಾಡಬೇಕು ರೀ? ಮೈನಸ್ ಮಾಡಿಬಿಡಿ. ಎಷ್ಟು ಮೈನಸ್ ಮಾಡಿದ್ರೆ ನಮಗೆ 40.6. ಓಕೆನಾ? 40.6. ಇದು ಏನನ್ನು ಸೂಚಿಸ್ತೈತೆ ರೀ? ತೆರಿಗೆಯ ನಂತರ ಮಾರುಕಟ್ಟೆಯ ಸಮತೋಲನದ ಪ್ರಮಾಣ.
ತೆರಿಗೆಯನ್ನು ವಿಧಿಸಿದ ನಂತರ ಮಾರುಕಟ್ಟೆ ಸಮತೋಲನ ಪ್ರಮಾಣದಲ್ಲಿ ಯಾವ ರೀತಿ ಬದಲಾವಣೆ ಆಯಿತು ಎಂಬುದನ್ನು ತೋರಿಸ್ತೈತ್ರಿ. ಹೌದ್ರಿ, ಅಲ್ಲಿ ಕಾಣಿಸ್ತಾ ಇಲ್ಲ ಅಂತ ತಲೆ ಕೆಡಿಸ್ಕೋಬೇಡ್ರಿ. ಇಲ್ಲಿ ನೋಡ್ರಿ, ಇದೆ D = 40.6 ತೆರಿಗೆಯ ನಂತರದ ಮಾರುಕಟ್ಟೆ ಸಮತೋಲನದ ಪ್ರಮಾಣ. ಈಗ ಇಲ್ಲಿ ನೋಡೋಣ ಬನ್ನಿ. ನೋಟ್ ಏನಿದೆ, ತೆರಿಗೆಯ ಮೊದಲು ಮಾರುಕಟ್ಟೆ ಸಮತೋಲನದ ಬೆಲೆ 31 ಇತ್ತು ರೀ. ತೆರಿಗೆಯನ್ನ ವಿಧಿಸೋಕ್ಕಿಂತ ಮೊದಲು ಮಾರುಕಟ್ಟೆ ಸಮತೋಲನದ ಪ್ರಮಾಣ 45 ಇತ್ತು ರೀ. ಹಾಗೆ ತೆರಿಗೆಯನ್ನು ವಿಧಿಸಿದ ನಂತರದಲ್ಲಿ ಮಾರುಕಟ್ಟೆ ಸಮತೋಲನ ಬೆಲೆ 31.88 ರೀ. ಹಾಗೆ ತೆರಿಗೆಯನ್ನು ವಿಧಿಸಿದ ನಂತರ ಮಾರುಕಟ್ಟೆ ಸಮತೋಲನದ ಪ್ರಮಾಣದಲ್ಲಿ ಕೂಡ ಬದಲಾವಣೆ ಆಗ್ತದೆ, 40.6 ಆಗುತ್ತೆ ರೀ. ಈಗೇನಾಗುತ್ತೆ ರೀ, ಇಲ್ಲಿ ಕಡಿಮೆ ಆಗ್ತಾ ಹೋಗುತ್ತಲ್ರಿ, ಅದೇ ರೀತಿಯಾಗಿ. ಸೊ ಈ ಒಂದು ಕ್ವಶನ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ನೋಟ್ಸ್ ಬೇಕಾದರೆ ಇಲ್ಲಿ ನೋಡಿ, ಈ ಒಂದು ID ಕಾಣಿಸ್ತಿದೆ ನಂದು. ಸೊ ಈ ID ಒಂದಿಗೆ ನೀವು ಪ್ರೈವೇಟಾಗಿ ಮೆಸೇಜನ್ನು ಹಾಕ್ಬೋದು, ನಾನು ನಿಮಗೆ ನೋಟ್ಸನ್ನು ಕಳಿಸ್ಕೊಡ್ತೀನಿ. ಓಕೆನಾ, ಫಾಲೋ ಮಾಡಿಬಿಟ್ಟು ಈ ID ಮೆಸೇಜನ್ನು ಹಾಕಿ ನಾನು ನಿಮಗೆ ನೋಟ್ಸನ್ನ ಕಳಿಸ್ಕೊಡ್ತೀನಿ. ಓಕೆನಾ. ಸೊ ಯಾರ್ಯಾರಿಗೆ ಅರ್ಥ ಆಗಿದೆ ಬೇಗ ಒಂದು ಲೈಕನ್ನು ಕೊಡಿ. ನಿಮ್ಮ ಒಂದು ಲೈಕು ನೆಕ್ಸ್ಟು ಒಂದು ವಿಡಿಯೋ ಮಾಡೋದಕ್ಕೆ ನಮಗೆ ಪ್ರೋತ್ಸಾಹವನ್ನು ತಂದು ಕೊಡುತ್ತೆ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನ ಹೊತ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಉಪಯೋಗ ಆಗುತ್ತೆ. ಓಕೆ ರೀ, ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಸಿಗೋಣ. ಇದು ಇಂಪಾರ್ಟೆಂಟ್ ಅಂತ ಕ್ವಶನ್ ರೀ.